ನೀವು ಧರಿಸುವ ಬ್ಯಾಟೆಗಳು ನಿಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಡವಳಿಕೆಗಳನ್ನು ವ್ಯವಸ್ಥಿತವಾಗಿ ಪ್ರಭಾವಿಸುವ ಮಾನಸಿಕ ವಿದ್ಯಮಾನವೆಂದರೆ ಎನ್ಕ್ಲೋಸ್ಡ್ ಕಾಗ್ನಿಷನ್. ಎನ್ಕ್ಲೋಸ್ಡ್ ಕಾಗ್ನಿಷನ್ ಎಂದರೆ ಬ್ಯಾಟೆಗಳು ಧರಿಸುವವರ ಮಾನಸಿಕ ಸ್ಥಿತಿಯ ಮೇಲೆ ಬೀರುವ ಪ್ರಭಾವ. ಎನ್ಕ್ಲೋಸ್ಡ್ ಕಾಗ್ನಿಷನ್ ಎಂದು ಕರೆಯಲ್ಪಡುವ ಈ ವಿದ್ಯಮಾನವು ನಮ್ಮ ಬಟ್ಟೆ ಆಯ್ಕೆಗಳು ನಮ್ಮ ಮಾನಸಿಕ ಪ್ರಕ್ರಿಯೆಗಳನ್ನು ಬಲವಾಗಿ ಪ್ರಭಾವಿಸುತ್ತವೆ ಎಂದು ಸೂಚಿಸುತ್ತದೆ. ಯಶಸ್ಸಿಗಾಗಿ ಉಡುಗೆ ತೊಡುವ ಮೂಲಕ ನಾವು ನಮ್ಮ ನೋಟವನ್ನು ಬದಲಿಸುತ್ತೇವೆ, ನಾವು ನಮ್ಮ ಮನಸ್ಥಿತಿ, ನಡವಳಿಕೆಗಳು ಮತ್ತು ಕಾರ್ಯಕ್ಷಮತೆಯನ್ನು ಪರಿವರ್ತಿಸುತ್ತೇವೆ. ನಮ್ಮ ಬಟ್ಟೆ ಆಯ್ಕೆಗಳು ನಮ್ಮ ಕಾರ್ಯಕ್ಷಮತೆ ಮತ್ತು ಇತರರು ನಮ್ಮನ್ನು ಹೇಗೆ ಗ್ರಹಿಸುತ್ತಾರೆಂಬುದರ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ ಎಂದು ಸಂಶೋಧನೆ ಸೂಚಿಸುತ್ತದೆ. ಸಾಮಾಜಿಕ ಮನೋವಿಜ್ಞಾನ ಮತ್ತು ವ್ಯಕ್ತಿತ್ವ ವಿಜ್ಞಾನದಲ್ಲಿ ಪ್ರಕಟವಾದ ಅಧ್ಯಯನವು ಔಪಚಾರಿಕ ವ್ಯಾಪಾರ ಉಡುಪನ್ನು ಧರಿಸಿದ ವ್ಯಕ್ತಿಗಳು ಹೆಚ್ಚಿಸಿಯೂ ಶಕ್ತಿಶಾಲಿ ಎಂದು ಭಾವಿಸುತ್ತಾರೆ ಮತ್ತು ಸೃಜನಶೀಲತೆ ಮತ್ತು ಕಾರ್ಯತಂತ್ರದ ನಿರ್ಧಾರ ತೆಗೆದುಕೊಳ್ಳುವಿಕೆ ಪ್ರಮುಖ ಅಂಶವಾದ ವರ್ಧಿತ ಅಮೂರ್ತ ಚಿಂತನೆಯನ್ನು ಪ್ರದರ್ಶಿಸುತ್ತಾರೆ ಎಂದು ಕಂಡುಹಿಡಿದಿದೆ. ಬಣ್ಣದ ಮನೋವಿಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಬಣ್ಣಗಳು ಭಾವನೆಗಳು ಮತ್ತು ಮಾನಸಿಕ ಸ್ಥಿತಿಗಳನ್ನು ಪ್ರಚೋದಿಸುತ್ತವೆ. ಉದಾಹರಣೆಗೆ, ಕೆಂಪು ಶಕ್ತಿ ಮತ್ತು ಅಧಿಕಾರವನ್ನು ಸೂಚಿಸುತ್ತದೆ, ಅದೇ ನೀಲಿ ಸಂಕೇತ ಮತ್ತು ವಿಶ್ವಾಸಾರ್ಹತೆಯನ್ನು ತಿಳಿಸುತ್ತದೆ. ಬೆಂಬಲಿತ ವಾರ್ಡ್ರೋಬ್ ಅನ್ನು ರಚಿಸಲು ನಿಮ್ಮ ಗುರಿಗಳೊಂದಿಗೆ ಹೊಂದಿಕೆಯಾಗುವ ಬಣ್ಣಗಳನ್ನು ಆರಿಸಿ. ಚೆನ್ನಾಗಿ ಹೊಂದಿಕೊಳ್ಳುವ ಬಟ್ಟೆ ನೋಟ ಮತ್ತು ಆತ್ಮವಿಶ್ವಾಸ ಅದನ್ನು ಹೆಚ್ಚಿಸುತ್ತದೆ. ಸೌಕರ್ಯವೂ ಅಷ್ಟೇ ಮುಖ್ಯವಾಗಿದೆ. ನೀವು ನಿರಾಳವಾಗಿರುವಾಗ ನಿಮ್ಮ ಆತ್ಮವಿಶ್ವಾಸವು ಸ್ವಾಭಾವಿಕವಾಗಿ ಹೊಳೆಯುತ್ತದೆ. ನೆನಪಿಡಿ, ಒಬ್ಬ ವ್ಯಕ್ತಿಯನ್ನು ಸಬಲೀಕರಣಗೊಂಡಂತೆ ಕಾಣುವಂತೆ ಮಾಡುವ ಮತ್ತು ಅನುಭವಿಸುವ ಅಂಶವು ಬೇರೆಯವರಿಗೆ ಭಿನ್ನವಾಗಿರಬಹುದು. ನಿಮ್ಮ ಆಂತರಿಕ ಸಾಮರ್ಥ್ಯಗಳು ಅಥವಾ ನೀವು ಹಂಚಿಕೊಳ್ಳಲು ಬಯಸುವ ವ್ಯಕ್ತಿತ್ವದ ಗುಣಲಕ್ಷಣಗಳ ದಕ್ಷ ದೃಢೀಕರಣಗಳಾಗಿ ನೀವು ಪ್ರಕ್ಷೇಪಿಸಲು ಬಯಸುವ ಗುಣಗಳನ್ನು ಒಳಗೊಂಡಿರುವ ಬ್ಯಾಟ್ಗಳನ್ನು ಆಯ್ಕೆ ಮಾಡಿ. ಸ್ಥಳೀಯ ಕೈಯಿಂದ ಮಾಡಿದ ಹಾರ ಅಥವಾ ವಿಶಿಷ್ಟವಾದ, ಉತ್ತಮ ಗುಣಮಟ್ಟದ ಕುಶಲಕರ್ಮಿಗಳ ಕೈಚೀಲದಂತಹ ಪರಿಕರಗಳು ಉಡುಪನ್ನು ಉನ್ನತೀಕರಿಸಬಹುದು. ಅದೇ ನಿಮ್ಮ ಆಂತರಿಕ ನಂಬಿಕೆಗಳನ್ನು ನಿಮ್ಮ ಬಾಹ್ಯದೊಂದಿಗೆ ಜೋಡಿಸುವ ಸಂಭಾಷಣೆ ಆರಂಭಿಕ ಅಂಶಗಳಾಗಿಯೂ ಕಾರ್ಯನಿರ್ವಹಿಸುತ್ತವೆ. ನೀವು ಮಾಡುವ ಆಯ್ಕೆಗಳು ನಿಮ್ಮ ನೋಟಕ್ಕೆ ವ್ಯಕ್ತಿತ್ವವನ್ನು ತುಂಬಲು ಮತ್ತು ನಿಮ್ಮ ಮೌಲ್ಯಗಳಿಗೆ ಸಂಬಂಧಿಸಿದ ಆಸಕ್ತಿಯ ಪದರವನ್ನು ಸೇರಿಸಲು ಸಹಾಯ ಮಾಡುತ್ತದೆ. ನೀವು ಒಂದು ಬಟ್ಟೆಯನ್ನು ಧರಿಸಿದಾಗ ನಿಮ್ಮ ಮೆದುಳು ಅದರ ಸಾಮಾಜಿಕ ಅರ್ಥವನ್ನು ಪಡೆಯುತ್ತದೆ ಮತ್ತು ಅರಿವಿಲ್ಲದ ಉಡುಪಿಗೆ ಸಂಬಂಧಿಸಿದ ಗುಣಲಕ್ಷಣಗಳನ್ನು ಅಳವಡಿಸಿಕೊಳ್ಳುತ್ತದೆ.